Hi everyone, I am Gayatri J, studying in first year MCom in AES National College, Goribidnur. In this, my research advisor is K. Nagavani ma'am, Faculty of Department of Commerce in AES National College, Goribidnur. In this presentation, I will discuss about chapter number 2 of selection and formulation of research problem. If the main topics are introduction of research problem, meaning, components, features, sources, meaning of research hypothesis, types of research hypothesis. First, let is now introduction of research problem. A research problem is a statement regarding an area of concern, a circumstances to be improved upon, a difficulty to be eliminated, or a troubling question that exists in scholarly literature, in theory or in practice, that point to the need for meaningful understanding and deliberate investigation. ರಿಸರ್ಚ್ ಪ್ರಾಬ್ಲಮ್ ಅನ್ನೋದು ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಆ್ಯಂಡ್ ರಿಗಾರ್ಡಿಂಗ್ ಆ್ಯನ್ ಏರಿಯಾ ಆಫ್ ಕನ್ಸರ್ನ್, ಎ ಸರ್ಕಮ್ಟೆನ್ಸಸ್ ಟು ಬಿ ಇಂಪ್ರೂವ್ಡ್ ಅಪಾನ್, ಎ ಡಿಫಿಕಲ್ಟಿ ಟು ಬಿ ಎಲಿಮಿನೇಟೆಡ್. ಅಂದರೆ ಪ್ರಾಬ್ಲಮ್ ಅನ್ನೋದನ್ನು ಪ್ರಾಬ್ಲಮ್ ಅನ್ನೋದನ್ನು ಎಲಿಮಿನೇಟ್ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನೋದನ್ನು ಹುಡ್ಕೋಬೇಕಾಗಿರುತ್ತೆ. And then troubling question that exist in scholarly literature, in theory or in practice, that point to be need for meaningful understanding. ಏನು ಸ್ಕಾಲರ್ಸು ಲಿಟ್ರೇಚರ್ನ ಬರೆದಿರ್ತಾರೆ ಮತ್ತು ಥಿಯರೀಸ್ನ ಪ್ರಾಕ್ಟೀಸ್ನ ದಟ್ ಪಾಯಿಂಟ್ಸ್ ಇರುತ್ತಲ್ಲ, ಅದರಿಂದ ನಾವು ಮೀನಿಂಗ್ಫುಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ರಿಸರ್ಚ್ ಪ್ರಾಬ್ಲಮ್ನ ಇನ್ವೆಸ್ಟಿಗೇಟ್ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನೋದು ಹುಡ್ಕೋಬೇಕಾಗಿರುತ್ತೆ. And then meaning of a research problem. Research problem refers to the situation where a gap exists between the actual and the desired state. The problem can be generated either by an initiating idea or by a perceived problem area. ಅಂದರೆ ರಿಸರ್ಚ್ ಪ್ರಾಬ್ಲಮ್ ಅನ್ನೋದನ್ನು ನಾವು ಏನು ಮಾಡ್ಕೋಬೇಕಂದ್ರೆ ಒಂದು ಐಡಿಯಾ ಥಾಟ್ಸಿಂದ ನಾವು ಆ ರಿಸರ್ಚ್ ಪ್ರಾಬ್ಲಮ್ ಅನ್ನೋದನ್ನು ನಾವು ಸೊಲ್ಯೂಷನ್ನ ಹುಡ್ಕೋಬೇಕಾಗಿರುತ್ತೆ. ಆ್ಯಂಡ್ ದೆನ್ ಕಾಂಪೋನೆಂಟ್ಸ್ ಆಫ್ ರಿಸರ್ಚ್ ಪ್ರಾಬ್ಲಮ್. ದ ಮೈನ್ ಕಾಂಪೋನೆಂಟ್ಸ್ ಆರ್ ರಿಲೆವೆನ್ಸ್ ಆಫ್ ದ ಸ್ಟಡಿ, ಟೈಟಲ್ ಆಫ್ ದ ಸ್ಟಡಿ, objectives of the study, scope and limitation of the study. If the first component of research problem is relevance of the study, ನಾವು ರಿಸರ್ಚ್ ಮಾಡ್ತೀವೋ ಅದರ ರಿಲೇಟೆಡ್ ಆಗೇ ಇರಬೇಕಾಗಿರುತ್ತೆ ರಿಸರ್ಚ್ ಅನ್ನೋದು. ಆ ರಿಲೇಟೆಡ್ ಬಿಟ್ಟು ಬೇರೆ ರಿಲೇಟೆಡ್ ಆಗಿ ಇರಬಾರ್ದು. ಆ್ಯಂಡ್ ದೆನ್ ಸೆಕೆಂಡ್ ಕಾಂಪೊನೆಂಟ್ಸ್ ಆಫ್ ರಿಸರ್ಚ್ ಪ್ರಾಬ್ಲಮ್, ದಟ್ ಈಸ್ ಟೈಟಲ್ ಆಫ್ ದ ಸ್ಟಡಿ. ಅದಕ್ಕೆ ನಾವು ಏನು ರಿಸರ್ಚ್ ಮಾಡ್ತೀವೋ ಅದಕ್ಕೆ ಒಂದು ಟೈಟಲ್ ಅನ್ನೋದನ್ನು ಕೊಡಬೇಕಾಗಿರುತ್ತೆ. ಆ್ಯಂಡ್ ಥರ್ಡ್ ಕಾಂಪೊನೆಂಟ್ಸ್ ಆಫ್ ರಿಸರ್ಚ್ ಪ್ರಾಬ್ಲಮ್, ದಟ್ ಈಸ್ ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ. ರಿಸರ್ಚ್ ಈಸ್ ಟ್ರೈಯಿಂಗ್ ಟು ಅಚೀವ್ ದ ಗೋಲ್. ಅಂದರೆ ನಾವು ಏನು ರಿಸರ್ಚ್ ಮಾಡ್ತೀವೋ ಅದು ಒಂದು ಗೋಲ್ ಅನ್ನೋದನ್ನು ಇಟ್ಕೋಬೇಕಾಗಿರುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಕಾಂಪೊನೆಂಟ್ಸ್ ಆಫ್ ರಿಸರ್ಚ್ ಪ್ರಾಬ್ಲಮ್, ದಟ್ ಈಸ್ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ ಆಫ್ ದ ಸ್ಟಡಿ. ಅಂದರೆ ಒಂದು ಸ್ಕೋಪ್ ಅಂದರೆ ಏರಿಯಾ ಒಳಗಡೆ ನಾವು ರಿಸರ್ಚ್ ಅನ್ನೋದನ್ನು ಮಾಡಬೇಕಾಗಿರುತ್ತೆ. ಆ್ಯಂಡ್ ಲಿಮಿಟೇಷನ್ ಅನ್ನೋದನ್ನು ಇಟ್ಕೋಬೇಕಾಗಿರುತ್ತೆ. ದೀಸ್ ಆರ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ರಿಸರ್ಚ್ problem. And the next topic is features of research problems. It should be of great interest to the researcher. ಅಂದರೆ ರಿಸರ್ಚರ್ಗೆ ಅದು ರಿಸರ್ಚ್ ಪ್ರಾಬ್ಲಮ್ ಅನ್ನೋದು ಇಂಟ್ರೆಸ್ಟ್ ಆಗಿರಬೇಕು. ಇದರಿಂದ ನಾವು ಸೊಲ್ಯೂಷನ್ ಅನ್ನೋದನ್ನು ಕಂಡ್ಕೋಬೋದಾಗಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಫೀಚರ್ ಆಫ್ ರಿಸರ್ಚ್ ಪ್ರಾಬ್ಲಮ್, ದಟ್ ಈಸ್ ಪ್ರಾಬ್ಲಮ್ ಶುಡ್ ಬಿ ಸಿಗ್ನಿಫಿಕೆಂಟ್. ಅಂದರೆ ಪ್ರಾಬ್ಲಮ್ ಅನ್ನೋದು ಇಂಪಾರ್ಟೆಂಟ್ ಆಗಿರಬೇಕು. ಇಂಪಾರ್ಟೆಂಟ್ ಅಲ್ಲದೆ ಇರೋ ವಿಷಯಕ್ಕೆ ನಾವು ಸೊಲ್ಯೂಷನ್ನ ಹುಡ್ಕೋ ಥರ ಇರಬಾರ್ದು. ಆ್ಯಂಡ್ ದೆನ್ ಥರ್ಡ್ ಫೀಚರ್ಸ್ ಆಫ್ ರಿಸರ್ಚ್ ಪ್ರಾಬ್ಲಮ್, ದಟ್ ಈಸ್ ದ ಪ್ರಾಬ್ಲಮ್ ಶುಡ್ ಬಿ ಡೆಲಿನೇಟೆಡ್. ಅಂದರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದನ್ನು ಎಲಾಬ್ರೇಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ದೆನ್ fourth feature of research problem, that is researcher should be able to obtain the information required.
ರಿಸರ್ಚ್ ಅನ್ನೋನು ಒಂದು ರಿಸರ್ಚ್ ಮಾಡಬೇಕಾದಾಗ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ದೆನ್ ಫಿಫ್ತ್ ಫೀಚರ್ ಆಫ್ ರಿಸರ್ಚ್ ಪ್ರಾಬ್ಲಮ್ ದಟ್ ಈಸ್ ರಿಸರ್ಚರ್ ಶುಡ್ ಬಿ ಏಬಲ್ ಟು ಡ್ರಾ ಕನ್ಕ್ಲೂಷನ್ ರಿಲೇಟೆಡ್ ಟು ದ ಪ್ರಾಬ್ಲಮ್. ಅಂದರೆ ಆ ಪ್ರಾಬ್ಲಮ್ಗೆ ಕನ್ಕ್ಲೂಷನ್ನ ಕೊಡಬೇಕಾಗಿರುತ್ತೆ. ಅಂದರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಹುಡ್ಕೋ ಥರ ಕನ್ಕ್ಲೂಡ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಫೀಚರ್ ಆಫ್ ರಿಸರ್ಚ್ ಪ್ರಾಬ್ಲಮ್ ದಟ್ ಈಸ್ ರಿಸರ್ಚರ್ ಶುಡ್ ಬಿ ಏಬಲ್ ಟು ಸ್ಟೇಟ್ ದ ಪ್ರಾಬ್ಲಮ್ ಕ್ಲಿಯರ್ಲಿ ಆ್ಯಂಡ್ ಕನ್ಸಿಸ್ಟ್ಲಿ. ಅಂದರೆ ರಿಸರ್ಚರು ಪ್ರಾಬ್ಲಮ್ನ ಏನು ಸಾಲ್ವ್ ಮಾಡ್ತಾನೆ ಅದು ಕ್ಲಿಯರ್ ಆಗಿರಬೇಕಾಗಿರುತ್ತೆ. ಅಂದರೆ ಬೇರೆಯವ್ರಿಗೆ ಅರ್ಥ ಆಗೋ ಥರ ಇರಬೇಕಾಗಿರುತ್ತೆ. And then next topic is criteria for selecting the research problem. That is, too narrow or too vague problems should be avoided. ಅಂದರೆ ಸ್ಮಾಲ್ ಪ್ರಾಬ್ಲಮ್ಸ್ ಆ್ಯಂಡ್ ವ್ಯಾಗ್ಯೂ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ದೆನ್ ದ ಸೆಲೆಕ್ಷನ್ ಆಫ್ ಎ ಪ್ರಾಬ್ಲಮ್ ಮಸ್ಟ್ ಬಿ ಪ್ರಿಸೀಡೆಡ್ ಬೈ ಎ ಪ್ರಿಲಿಮಿನರಿ ಸ್ಟಡಿ. ಅಂದರೆ ಒಂದು ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಲ್ವ ಅದು ಪ್ರಿಲಿಮಿನರಿ ಸ್ಟಡಿ ಆಗಿರಬೇಕಾಗಿರುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಕ್ರೈಟೀರಿಯಾ ಫಾರ್ ಸೆಲೆಕ್ಟಿಂಗ್ ದ ರಿಸರ್ಚ್ ಪ್ರಾಬ್ಲಮ್ ದಟ್ ಈಸ್ ದ ಸಬ್ಜೆಕ್ಟ್ ಆಫ್ ರಿಸರ್ಚ್ ಶುಡ್ ಬಿ ಫೆಮಿಲಿಯರ್. ಅಂದರೆ ರಿಲೇಟೆಡ್ ಆಗಿರಬೇಕಾಗಿರುತ್ತೆ. ನಾವು ಏನು ರಿಸರ್ಚ್ ಮಾಡಿರ್ತೀವೋ ಅದು ರಿಲೇಟೆಡ್ ಆಗೇ ಇರಬೇಕಾಗಿರುತ್ತೆ. ಅಂದರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಾಗಿರ್ಬೋದು, ಅವೆಲ್ಲವೂ ಕೂಡ ಆ ರಿಸರ್ಚ್ಗೆ ಪಟ್ಟಿರಬೇಕಾಗುತ್ತೆ. ಆ ರಿಸರ್ಚ್ಗೆ ಸಂಬಂಧಪಟ್ಟಿಲ್ಲದೆ ಇರೋ ಥರ ಇರಬಾರ್ದು. ಆ್ಯಂಡ್ ದೆನ್ ಸೋರ್ಸಸ್ ಆಫ್ ಪ್ರಾಬ್ಲಮ್ಸ್ ಫಾರ್ ರಿಸರ್ಚ್ ದಟ್ ಈಸ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಪ್ರೀವಿಯಸ್ ರಿಸರ್ಚ್, ಎಕ್ಸಿಸ್ಟಿಂಗ್ ಥಿಯರೀಸ್, ಕನ್ಸ್ಯೂಮರ್ ಫೀಡ್ಬ್ಯಾಕ್ಸ್. ಫಸ್ಟ್ ಸೋರ್ಸಸ್ ಆಫ್ ಪ್ರಾಬ್ಲಮ್ ಫಾರ್ ರಿಸರ್ಚ್ ದಟ್ ಈಸ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಅಂದರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಾವು ರಿಸರ್ಚ್ ಪ್ರಾಬ್ಲಮ್ ಅನ್ನೋದನ್ನು ಸಾಲ್ವ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಸೋರ್ಸಸ್ ಏನಾಗಿರುತ್ತೆ ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ನೋಡಿರ್ತೀವಲ್ವ, ಅದು ನೋಡಿರೋದ್ರಿಂದ ನಾವು ಏನಾದರೂ ಒಂದು ಸ್ವಲ್ಪ ಕಲ್ತಿರ್ತೀವಲ್ವ, ಅದರಿಂದ ನಾವು ರಿಸರ್ಚ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ದೆನ್ ಪ್ರೀವಿಯಸ್ ರಿಸರ್ಚ್ ಅಂದರೆ ಪ್ರೀವಿಯಸ್ ಆಗಿ ಯಾರಾದರೂ ರಿಸರ್ಚ್ ಮಾಡಿರ್ತಾರಲ್ವ ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಆ ರಿಸರ್ಚ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಾಗಿರುತ್ತೆ ಆ ಸೋರ್ಸಸ್ಸಿಂದ. ಆ್ಯಂಡ್ ದೆನ್ ಫೋರ್ತ್ ಸೋರ್ಸಸ್ ಆಫ್ ಪ್ರಾಬ್ಲಮ್ ಫಾರ್ ರಿಸರ್ಚ್ ದಟ್ ಈಸ್ ಎಕ್ಸಿಸ್ಟಿಂಗ್ ಥಿಯರೀಸ್. ಅಂದರೆ ಯಾವುದಾದ್ರೂ ಎಕ್ಸಿಸ್ಟಿಂಗ್ ಥಿಯರೀಸ್ ಇರುತ್ತಲ್ವ ಅದರಿಂದ ನಾವು ಏನು ಮಾಡಬೇಕಾಗಿರುತ್ತೆ ಅಂದರೆ ಆ ರಿಸರ್ಚ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ದೆನ್ ಕನ್ಸ್ಯೂಮರ್ ಫೀಡ್ಬ್ಯಾಕ್. ಅಂದರೆ ಕನ್ಸ್ಯೂಮರ್ ಫೀಡ್ಬ್ಯಾಕಿಂದ ಅಂದರೆ ಇನ್ಫಾರ್ಮೇಷನ್ ಕೊಡೋದ್ರಿಂದ ನಾವು ರಿಸರ್ಚ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋಬೋದಾಗಿರುತ್ತೆ. ಆ್ಯಂಡ್ ದೆನ್ ಮೀನಿಂಗ್ ಆಫ್ ರಿಸರ್ಚ್ ಹೈಪೋಥಿಸಿಸ್. ರಿಸರ್ಚ್ ಹೈಪೋಥಿಸಿಸ್ ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೇಷನ್ ಆರ್ ಪ್ರೆಡಿಕೇಷನ್ ದಟ್ ವಿಲ್ ಬಿ ಟೆಸ್ಟೆಡ್ ಬೈ ರಿಸರ್ಚ್. This is a tentative statement about the relationship between two or more variables. Research hypothesis is a specific testable predication about what you expect to happen in your study. ಅಂದರೆ ರಿಸರ್ಚ್ ಹೈಪೋಥಿಸಿಸ್ ಈಸ್ ಎ ಸ್ಟೇಟ್ಮೆಂಟ್ ಆಗಿರುತ್ತೆ. ಅಂದರೆ ನಮ್ಮ ಐಡಿಯಾಸು ಥಾಟ್ಸಿಂದ ನಾವು ಆ ರಿಸರ್ಚ್ ಬಗ್ಗೆ ನಾವು ಸೊಲ್ಯೂಷನ್ನ ಕಂಡ್ಕೋಬೋದಾಗಿರುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ರಿಸರ್ಚ್ ಹೈಪೋಥಿಸಿಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಟೈಪ್ಸ್ ಆಫ್ ರಿಸರ್ಚ್ ಹೈಪೋಥಿಸಿಸ್. ಫಸ್ಟ್ ಟೈಪ್ ಈಸ್ ಡಿಸ್ಕ್ರಿಪ್ಟಿವ್ ಹೈಪೋಥಿಸಿಸ್, ಸೆಕೆಂಡ್ ಟೈಪ್ ಈಸ್ ರಿಲೇಷನಲ್ ಹೈಪೋಥಿಸಿಸ್, ಥರ್ಡ್ ಟೈಪ್ಸ್ ಈಸ್ ಕೋರಿಲೇಷನಲ್ ಹೈಪೋಥಿಸಿಸ್, ಫೋರ್ತ್ ಒನ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್, ಫಿಫ್ತ್ ಒನ್ explanatory hypothesis, last type of research hypothesis that is null hypothesis. First we know descriptive hypothesis. It is contains only one variable. There it is also called as univariate hypothesis. ಅಂದರೆ ಡಿಸ್ಕ್ರಿಪ್ಟಿವ್ ಹೈಪೋಥಿಸಿಸನ್ನು ಯೂನಿವರೈಟ್ ಹೈಪೋಥಿಸಿಸ್ ಅಂತ ಕರಿತೀವಿ. ಅಂದರೆ ಯಾವುದಾದ್ರೂ ಒಂದು ಕಾಸ್ ಆಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಎಫೆಕ್ಟ್ ಆಗಿರ್ಬೋದು. ಇದನ್ನು ಯಾವುದಾದ್ರೂ ಒಂದು ವೇರಿಯಬಲ್ ಆದರೆ ಅದನ್ನು ಡಿಸ್ಕ್ರಿಪ್ಟಿವ್ ಹೈಪೋಥಿಸಿಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಸೆಕೆಂಡ್ ಟೈಪ್ ಆಫ್ ರಿಸರ್ಚ್ ಹೈಪೋಥಿಸಿಸ್ ದಟ್ ಈಸ್ ರಿಲೇಷನಲ್ ಹೈಪೋಥಿಸಿಸ್. ದೀಸ್ ಆರ್ ದ
ಪ್ರಪೋಸಿಷನ್ ದಟ್ ಡಿಸ್ಕ್ರೈಬ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಅಂದರೆ ಕಾಸ್ ಆದರೂ ಆಗಿರ್ಬೋದು, ಎಫೆಕ್ಟ್ಸ್ ಆದರೂ ಆಗಿರ್ಬೋದು. ಇದು ರಿಲೇಷನಲ್ ಆಗಿ ಇರುತ್ತೆ. ಇದನ್ನು ನಾವು ರಿಲೇಷನಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಥರ್ಡ್ ಟೈಪ್ ಆಫ್ ರಿಸರ್ಚ್ ಹೈಪೋಥಿಸಿಸ್ ದಟ್ ಈಸ್ ಕೋರಿಲೇಷನಲ್ ಹೈಪೋಥಿಸಿಸ್. These state merely that the variables occur together in same specified manner without implying that one cause the other. ಅಂದರೆ ಒಂದು ಕಾಸು ಇನ್ನೊಂದು ಕಾಸಿಗೆ ಕಾರಣ ಆಗಿರುತ್ತೆ. ಇದನ್ನು ನಾವು ಕೋರಿಲೇಷನಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಫೋರ್ತ್ ಟೈಪ್ ಆಫ್ ರಿಸರ್ಚ್ ಹೈಪೋಥಿಸಿಸ್ that is alternative hypothesis. The alternative hypothesis simply states that there is a relationship between the variables under study. ಅಂದರೆ ಇದು ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್ ಅಂಡರ್ ದ ಸ್ಟಡಿ ಆಗಿರುತ್ತೆ. ಆ್ಯಂಡ್ ದೆನ್ ಫಿಫ್ತ್ ಹೈಪೋಥಿಸಿಸ್ ಈಸ್ explanatory hypothesis. This implies the existence of or a change in one variable cause or leads to a change in other variable. ಅಂದರೆ ಒಂದು ಕಾಸಿನ ವೇರಿಯಬಲ್ಲು ಇನ್ನೊಂದು ಕಾಸಿನ ವೇರಿಯಬಲ್ಗೆ ಕಾರಣ ಆಗಿರುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಎಕ್ಸ್ಪ್ಲನೇಟರಿ ಹೈಪೋಥಿಸಿಸ್. ಆ್ಯಂಡ್ ಲಾಸ್ಟ್ ಟೈಪ್ ಆಫ್ ರಿಸರ್ಚ್ ಹೈಪೋಥಿಸಿಸ್ ದಟ್ ಈಸ್ ನಲ್ ಹೈಪೋಥಿಸಿಸ್. It is used for testing the hypothesis formulated by the researcher. ಅಂದರೆ ಈ ನಲ್ ಹೈಪೋಥಿಸಿಸ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟೆಸ್ಟಿಂಗ್ ದ ಹೈಪೋಥಿಸಿಸ್ ಫಾರ್ಮುಲೇಟೆಡ್ by the researcher. These are all the types of research hypotheses. Thank you.